ಈಗ ಪ್ಯಾನ್ಗೆ ನಾನು ಅರ್ಧ ಬಟ್ಲಾಗಷ್ಟು ದಪ್ಪ ಸಾಬುದಾನಿಯನ್ನು ತೊಗೊಂಡಿದ್ದೀನಿ ರೀ. ಇದನ್ನು ಲೋ ಫ್ಲೇಮ್ದಲ್ಲಿಟ್ಟೇ ಹುರ್ಕೋತೀನಿ. ಅಂದರೆ ಇದ್ರ ಮಾಯ್ಶ್ಚರ್ ಹೋಗಬೇಕು. ಒಂದು 2ರಿಂದ 3 ನಿಮಿಷ ಆಗಷ್ಟು ಲೋ ಫ್ಲೇಮ್ದಲ್ಲಿಟ್ಟೇ ಇದನ್ನು ಹುರ್ಕೊಂಡಿದ್ದೀನಿ ರೀ. ನೋಡಿ ಅವಾಗ ಏನಾಗ್ತೈತಿ, ಇನ್ನೂ ಕ್ರಿಸ್ಪಿಯಾಗಿ ಪೌಡ್ರ್ ಮಾಡೋಣ ಚೆನ್ನಾಗಿ ಪೌಡ್ರ್ ಆಗ್ತದೆ ರೀ ಇದು. ಈಗ ನೋಡಿ ಒಂದು 3 ನಿಮಿಷ ಆಗಷ್ಟು ಹುರಿ ಲೋ ಫ್ಲೇಮ್ದಲ್ಲಿಟ್ಟು. ಮತ್ತು ಸಾಬುದಾನಿ ಕಲರ್ ಚೇಂಜ್ ಆಗಬಾರ್ದು ರೀ. ಈ ಗ್ಯಾಸನ್ನು ಆಫ್ ಮಾಡಿದ್ದೀನಿ. ಇವು ಆರಲಿ ರೀ. ಆರಿದ ಮೇಲೆ ನಾನು ಇದನ್ನು ಗ್ರೈಂಡ್ ಮಾಡ್ಕೊತೀನಿ ರೀ. ನೋಡಿ ಈಗ ಮಿಕ್ಸಿ ಜಾರಿಗೆ ಇವನ್ನ ಹಾಕೋತಾ ಇದ್ದೀನಿ. ನೀವು ಮೀಡಿಯಮ್ ಅಥವಾ ಹೈ ಫ್ಲೇಮ್ದಾಗ ಇಟ್ಟರೆ ಮತ್ತು ಸಾಬುದಾನಿ ಕಲರ್ ಚೇಂಜ್ ಆಗ್ತದೆ. ಸಾಬುದಾನಿ ಕಲರ್ ಚೇಂಜ್ ಆಗ್ಲಾರ್ದಂಗೆ ಲೋ ಫ್ಲೇಮ್ದಲ್ಲಿಟ್ಟರೆ ಹುರ್ಕೋಬೇಕು. ನೋಡಿ ಈಗ ಇದನ್ನು ತರಿಯಾಗಿ ಗ್ರೈಂಡ್ ಮಾಡ್ಕೊತೀನಿ ರೀ. ಈ ರವೆ ಇರ್ತದಲ್ಲ, ದಪ್ಪ ರವೆ, ಆ ರೀತಿ ನೋಡಿ ಫೈನ್ ಪೌಡ್ರ್ ಏನು ಮಾಡ್ಕೊಂಡಿದ್ದೀನಿ. ಆ ರವೆ ಥರನೇ ಇದನ್ನು ತರಿಯಾಗಿನೇ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ರೀ. ನೋಡಿ ಈಗ ಇದನ್ನು ಒಂದು ಬೇರೆ ಬಟ್ಲಿಗೆ ಹಾಕಿ ಇಟ್ಕೊತೀನಿ ರೀ ಅನ್ಕತಕ. ಈಗ ಇದೇ ಮಿಕ್ಸಿ ಜಾರ್ ಬೇಕಾಗ್ಯದ ನನಗೆ, ಅದಕ್ಕೆ ಇದನ್ನು ನಾನು ಬಟ್ಲಲ್ಲಿ ಹಾಕಿ ಇಟ್ಕೊಂಡಿದ್ದೀನಿ. ಅನ್ಕತಕ ಸೈಡಿಗೆ ಇಡ್ತೀನಿ ರೀ. ಇದನ್ನು ಆಮೇಲೆ ಯೂಸ್ ಮಾಡ್ತೀನಿ. ಈಗ ಇದೇ ಮಿಕ್ಸಿ ಜಾರಿಗೆ 2 ಮೀಡಿಯಮ್ ಸೈಜದ ಹಸಿ ಆಲೂಗಡ್ಡೆನ ಸಿಪ್ಪೆ ತೆಗೆದು ಕಪ್ಪಾಗಬಾರ್ದು ನೀರಿನಲ್ಲಿ ಹಾಕಿಟ್ಟಿದ್ದೆ ರೀ. ಈಗ ಅದನ್ನು ಹಾಕ್ತಾಯಿದ್ದೀನಿ. ನೋಡಿ 2 ಆಲೂಗಡ್ಡೆ, ಅರ್ಧ ಬಟ್ಲು ಸಾಬುದಾನಿಗೆ ನಾನು 2 ಆಲೂಗಡ್ಡೆಯನ್ನು ತೊಗೊಂಡಿದ್ದೀನಿ. ನೋಡಿ ಇದಕ್ಕೆ 3 ಮೆಣಸಿನ್ಕಾಯಿ, ಸ್ವಲ್ಪ ಹಸಿ ಶುಂಠಿಯನ್ನು ಹಾಕ್ತಾಯಿದ್ದೀನಿ. ಖಾರ ನೀವು ನೋಡ್ಕೊಂಡು ಹಾಕೋರಿ. ಈಗ ಇದನ್ನು ಫಸ್ಟ್ ಹಾಗೇ ಸ್ವಲ್ಪ ಗ್ರೈಂಡ್ ಮಾಡ್ಕೊತೀನಿ ರೀ. ನೀರು ಹಾಕ್ದೇ ಗ್ರೈಂಡ್ ಮಾಡ್ಬೇಕ್ರಿ ಇದನ್ನು. ನೋಡಿ ಇದಕ್ಕೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಈಗ ನುಣ್ಣಗೆ ರುಬ್ಕೋತೀನಿ ರೀ ಇದನ್ನು. ನೀವು ಉಪವಾಸ ಅಥವಾ ವ್ರತ ಮಾಡೋ ಮುಂದೆ ಯಾವ ತಿಂತಿರಲ್ಲ ಅದನ್ನಷ್ಟೇ ಹಾಕ್ರಿ. ಇದು ನಮ್ಮ ಉಪವಾಸಕ್ಕೆ ನಾವು ತಿನ್ನಲ್ಲ ಅಂದ್ರೆ ಅದನ್ನು ನೀವು ಸ್ಕಿಪ್ ಮಾಡ್ಬೋದು, ನಡೀತು. ನೋಡಿ ಈಗ ನುಣ್ಣಗೆ ರುಬ್ಕೊಂಡಿದ್ದೀನಿ. ಈಗ ಇದನ್ನು ಬೇರೆ ಪಾತ್ರೆಗೆ ಹಾಕೋತೀನಿ ರೀ ನಾನು. ನೀರು ಹಾಕ್ಬಾರ್ದು ರೀ, ನೀರು ಹಾಕ್ತೇನೆ ರುಬ್ಕೋಬೇಕು ಇದನ್ನು. ನೋಡಿ ಅತಿ ಕಡಿಮೆ ಸಮಯದಲ್ಲೇ ಮಾಡ್ಕೋಬೋದು ನೀವು ಇದನ್ನು. ಒಂದು 10ರಿಂದ 15 ನಿಮಿಷದಲ್ಲೇ ವಡೆ ರೆಡಿ ಆಗ್ತಾವೆ ರೀ. ನೋಡಿ ಈಗ ಅದೇನು ಸಾಬುದಾನಿಯನ್ನು ತರಿಯಾಗಿ ಗ್ರೈಂಡ್ ಮಾಡಿದ್ರೆ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ. ನೀವು ಉಪವಾಸದ ಉಪ್ಪನ್ನಾದರೂ ಶೇದರ್ಲಾನಿ ಉಪ್ಪನ್ನು ಹಾಕಿರಿ. ನೀವು ಉಪವಾಸ ಮಾಡೋ ಮುಂದೆ ಮಾಡ್ಕೊಳ್ಳೋರಿದ್ರೆ ಒಂದು ಸ್ವಲ್ಪ ಕಾಳು ಮೆಣಸಿನ ಪುಡಿ 1/4 ಟೀ ಸ್ಪೂನ್ ಆಗಷ್ಟು, 1 ಸ್ಪೂನ್ ಆಗಷ್ಟು ಜೀರಿಗೆಯನ್ನು ಹಾಕ್ತಾಯಿದ್ದೀನಿ. ಒಂದು ಅರ್ಧ ಬಟ್ಲಾಗಷ್ಟು ಶೇಂಗಾ ಪುಡಿಯನ್ನು ಹಾಕ್ತಾಯಿದ್ದೀನಿ. ನೋಡಿ ಇದನ್ನು ಮಿಕ್ಸ್ ಮಾಡಿಕೊಂಡ್ರೆ ನೋಡಿ ಈಗಿದು ಮೆತ್ತಗೆ ಅನ್ನಿಸ್ತಿರ್ತದೆ. ನೋಡಿ ಈಗ ಇದು ಎಷ್ಟು ಮೆತ್ತಗದ ಹಿಂಗೆ ಅನ್ನಿಸ್ತಿರ್ತೈತಿ. ಇನ್ನೂ ಹಿಡಿತದೇನೋ ಸಾಬುದಾನಿ ಹಿಟ್ಟು ಅನ್ನಿಸ್ತಿರ್ತೈತಿ. ಇಲ್ಲ ಇದ್ರೂ ನೋಡ್ರಿ, ಏನು ನೋಡಿರಿ ಇಷ್ಟಕ್ಕಿಷ್ಟ ಕರೆಕ್ಟಾಗಿ ಹಾಕಿರಿ. ಈಗ ಇದನ್ನು ಒಂದು 10 ನಿಮಿಷ ತೆಗೆದಿಡೋಣ್ರಿ. ನೋಡಿ ಈಗ ನೋಡಿರಿ ಎಷ್ಟು ಗಟ್ಟಿ ಆಗೈತೆ. ಆ ಸಾಬುದಾನಿ ಎಲ್ಲ ಏನಾಗಿರ್ತದೆ, ಅದು ಆಲೂಗಡ್ಡೆ ನೀರಿನ ಅಂಶ ಅದು ಏನಿರ್ತದಲ್ಲ ರೀ, ಅದೆಲ್ಲ ಹಿರ್ಕೊಂಡು ಗಟ್ಟಿಯಾಗಿರ್ತದೆ ರೀ ಇದು. ನೋಡಿ ಈಗ ಇದನ್ನು ನೀಟಾಗಿ ಇನ್ನೊಂದು ಸ್ವಲ್ಪ ನಾದ್ಕೋತೀನಿ ರೀ. ಈಗ ನೀವು ಇದನ್ನು ನೋಡಿರಿ ಯಾವ ರೀತಿಯೂ ಸಣ್ಣ ಸಣ್ಣ ರೌಂಡ್ ಬಾಲ್ಸ್ ಥರನೂ ಮಾಡ್ಕೋಬೋದು, ಸ್ಟಿಕ್ ಥರನೂ ಮಾಡ್ಕೋಬೋದು, ಕಟ್ಲೆಟ್ ಥರ ಇದನ್ನು ಮಾಡ್ಕೋಬೋದು. ನಿಮಗೆ ಯಾವ ಶೇಪ್ನಲ್ಲಿ ಬೇಕೋ ಆ ರೀತಿ ಮಾಡ್ಕೋಬೋದು. ನೋಡಿ ಒಂಚೂರು ಎಣ್ಣೆನೂ ಹಿಡಿಯಲ್ಲ, ಫೇಲು ಆಗೋಲ್ಲ ಇವು ಸಾಬುದಾನಿ ವಡೆ, ಅಷ್ಟು ಟೇಸ್ಟಿಯಾಗಿರ್ತವೆ. ನೋಡಿ ನಾನು ರೌಂಡ್ ಸಣ್ಣ ಬಾಲ್ಸ್ಗಳನ್ನಾಗೆ ಮಾಡ್ಕೊಳತ್ತೀನಿ ರೀ. ನೋಡಿ ನಿಮಗೆ ಯಾವ ರೀತಿ ಬೇಕೋ ನೀವು ಆ ರೀತಿ ಮಾಡ್ಕೊರಿ. ಸ್ಟಿಕ್ಕರೇ ಮಾಡ್ಕೊರಿ, ನಡೀತದೆ. ಅದೇ ರೀತಿಯೂ ಮಾಡ್ಕೋಬೋದು ನೀವು. ನೋಡಿ 2 ಮಾಡಿ ತೋರಿಸಿದ್ದೀನಿ. ಒಮ್ಮೆಲೆ ಈ ರೀತಿ ಎಲ್ಲವನ್ನು ರೆಡಿ ಮಾಡ್ಕೊಂಡಿದ್ದೀನಿ. ಆಲ್ರೆಡಿ ಎಣ್ಣೆನೂ ಕಾಯ್ಲಿಕ್ಕೆ ಇಟ್ಟೀನಿ ರೀ. ಎಣ್ಣೆನೂ ಕಾಯ್ದದ್ರಿ. ನೋಡಿ ಒಂದೊಂದನ್ನಾಗೇ ಹಾಕ್ಬಿಟ್ಟು ಎಣ್ಣೆಲಿ ಕರೆದ್ಬಿಟ್ಟು ತೊಗೊಳೋಣ್ರಿ. ತುಂಬಾ ಟೇಸ್ಟಿ. ನೋಡಿ ಎಣ್ಣೆ ಕಾಯ್ದದ್ರಿ. ಈಗ ಕೆಂಪಗಾಗೋವರೆಗೂ ಕರೆದ್ಬಿಟ್ಟು ತೊಗೊಳೋಣ್ರಿ. ಗ್ಯಾಸು ಮೀಡಿಯಮ್ ಫ್ಲೇಮ್ದಲ್ಲೇ ಇರಲಿ ರೀ. ನೋಡಿ ಅವು ಸಾಬುದಾನಿ ವಡೆ ಏನಾಗ್ತಾವೆ, ಆಲೂಗಡ್ಡೆದು ಕುದಿಸಿ ಹಾಕಿರ್ತೀವಲ್ಲ, ಒಮ್ಮೆ ತುಂಬಾ ಎಣ್ಣೆ ಹಿಡಿತಾವೆ ರೀ ಅಥವಾ ಒಡಿತಾವೆ. ಈ ರೀತಿ ಆಗ್ತೈತೆ. ಅಷ್ಟು ಪರ್ಫೆಕ್ಟಾಗಿ ಬರಲ್ಲ ರೀ ಅವು. ಮತ್ತು ಒಮ್ಮೊಮ್ಮೆ ಕ್ರಿಸ್ಪಿಯಾಗಿನೂ ಬರಲ್ಲ, ಸಾಫ್ಟಾಗಿರೇ ಬರ್ತಾವೆ. ಈ ರೀತಿ ಮಾಡ್ಕೊಂಡ್ರೆ ನೋಡಿ ತುಂಬಾ ಪರ್ಫೆಕ್ಟಾಗಿ ಕ್ರಿಸ್ಪಿಯಾಗಿರುವಂಥ ವಡೆ ಬರ್ತಾವೆ ನೋಡಿ. ನೋಡಿ ಇಲ್ಲ ನೀವು ವಡೆ ಶೇಪ್ನಲ್ಲಿನೂ ಆ ರೀತಿಯೂ ಮಾಡ್ಕೊಬೋದು. ನಾವು ಸಣ್ಣ ಬಾಲ್ಸ್ ಇದ್ರೆ ಚೆನ್ನಾಗಾಗ್ತದೆ ನೋಡಿರಿ. ಎಷ್ಟು ಪರ್ಫೆಕ್ಟಾಗಿ ಬಂದವು. ಒಂಚೂರು ಎಣ್ಣೆ ಹಿಡಿದಿರಲ್ಲ ರೀ. ಮತ್ತು ತುಂಬಾ ಕ್ರಿಸ್ಪಿಯಾಗಿ ಒಂಚೂರು ಆರಲಿ ರೀ. ನಾನು ನಿಮಗೆ ಇದನ್ನು ಕಟ್ ಮಾಡಿಬಿಟ್ಟೇ ತೋರಿಸ್ತೀನಿ ಎಷ್ಟು ಪರ್ಫೆಕ್ಟಾಗಿ ವಡೆ ಎಷ್ಟು ಚೆನ್ನಾಗಿ ಬಂದಾವತ್ತು ಹೇಳಿ. ನೋಡಿ ಇಲ್ಲಿ ನಾನು ಒಮ್ಮೆಲೆ ಕರೆದ್ಬಿಟ್ಟು ತೊಗೊಂಡಿದ್ದೀನಿ. ಒಂದು ಸ್ವಲ್ಪ ಮೆಣ್ಸಿನ್ಕಾಯಿನೂ ಕರೆದ್ಬಿಟ್ಟು ತೊಗೊಂಡಿದ್ದೀನಿ ರೀ. ನೋಡಿ ಅದಕ್ಕೆ ಏನು ಹೇಳ್ತಿದ್ದೀನಿ, ಸಾಬುದಾನಿ ಫೈನ್ ಪೌಡ್ರ್ ಮಾಡ್ಕೊಬಾರ್ದು. ದಪ್ಪ ರವೆ ಏನಿರ್ತೈತಿಲ್ಲ ಅದೇ ಥರನೇ ಇರಬೇಕು ರೀ. ನೋಡಿ ನಮ್ಗೆ ಸೌಂಡ್ದಿಂದನೇ ತೋರಿಸ್ತೀನಿ ನೋಡಿರಿ ಎಷ್ಟು ಕ್ರಿಸ್ಪಿಯಾಗ್ಯಾವತ್ತು ಹೇಳಿ. ನೋಡಿ ಸೌಂಡದಿಂದನೇ ನಿಮ್ಗೆ ಗೊತ್ತಾಗ್ಬೋದು ಇವು ಎಷ್ಟು ತುಂಬಾ ಕ್ರಿಸ್ಪಿ ಆಗ್ಯಾವ. ಮತ್ತು ಒಂಚೂರು ಎಣ್ಣೆ ಹಿಡಿದಿದೆ.
ನಾನು ನಿಮ್ಗೆ ಕಟ್ ಮಾಡಿಬಿಟ್ಟು ತೋರಿಸ್ತೀನಿ ನೋಡಿ. ಎಲ್ಲ ವಡೆನೂ ಇಷ್ಟು ಚೆನ್ನಾಗೇ ಬಂದವ್ರಿ ನೋಡಿ, ಎಲ್ಲನೂ ಎಷ್ಟು ಚೆನ್ನಾಗೇ ಬಂದವ್ರು ನೋಡಿ. ಯಾರಾದರೂ ಸಡನ್ನಾಗಿ ಗೆಸ್ಟ್ ಬಂದರೂ ನೀವು ಈ ರೀತಿ ಮಾಡ್ಕೊಡ್ಬೋದು, ಅಥವಾ ದಿನಾಲು ಅವಲಕ್ಕಿ ಉಪ್ಪಿಟ್ಟು ತಿಂದು ಬೋರ್ ಆಗಿತ್ತಂದ್ರೆ ಈ ರೀತಿ ಬ್ರೇಕ್ಫಾಸ್ಟನ್ನು ಮಾಡ್ಕೊಬೋದು. ಬಿಸಿ ಬಿಸಿ ಹೀಗೇನೂ ತಿನ್ಬೋದು. ನೀವು ಉಪವಾಸ ಅಥವಾ ವ್ರತ ಇದ್ರೆ ಅದ್ರ ಸಪ್ರೇಟಾಗಿಯೇ ಚಟ್ನಿ ಕೊಬ್ಬರಿ ಚಟ್ನಿ ಮಾಡ್ಕೊಂಡು ಬಿಟ್ಟು ತಿನ್ಬೋದು ರೀ. ಈ ಸಾಬುದಾನಿ ವಡೆ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ. ಖಂಡಿತನೂ ಟ್ರೈ ಮಾಡಿ ನೋಡಿರಿ. ಮತ್ತೆ ಒಳ್ಳೆ ಒಳ್ಳೆ ರೆಸಿಪಿ ಜೊತೆ ಸಿಗೋಣ. ಎಲ್ಲರಿಗೂ ಧನ್ಯವಾದಗಳು.